ಥಟ್ ಅಂತ ಉತ್ತರ ಕೊಡಬೇಕು, ಲೆಕ್ಕ ಮಾಡೋ ಹಾಗಿಲ್ಲ. ಸರ್ ಹೇಳ್ತೀನಿ. ಇನ್ನೂ ಒಂದು ಪುಸ್ತಕವನ್ನ ದಂಡ ಹಾಕ್ತಾ ಇದ್ದೇನೆ ವಿದ್ಯಾ ಅವರಿಗೆ. ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಡಿವಿಷನ್. ಡಿವಿಷನ್. ಎಸ್ ಸರ್. ಉತ್ತರ ಸರಿ ಇದ್ರೆ ಸರಿ, ಪುಸ್ತಕ ಕೊಡ್ತೇನೆ, ದಂಡ ಇಲ್ಲ ಸರ್. ಒಂದ್ ನಿಮಿಷ ಹೇಳ್ತೀನಿ ಸರ್. ವಿದ್ಯಾ ಅವರೇ, ಮೊದಲು ಸ್ವಲ್ಪ ಆರಾಮವಾಗಿ ನೆಮ್ಮದಿಯಿಂದ ಕೂತ್ಕೊಳ್ಳಿ. ಬಹಳ ಕಾತುರರಾಗಿದ್ದೀರಾ. ಓಕೆ ಸರ್. ಆಂಗ್ಸೈಟಿ ಹೆಚ್ಚಾಗ್ತಾ ಇದೆ. ಗಾಯತ್ರಿ ಅವರು ಹೇಳಿಮ್ಮ. 66 ಆದ್ಮೇಲೆ ಪ್ಲಸ್ ಪ್ಲಸ್ 44 ಆದ್ಮೇಲೆ ಮೈನಸ್ ಡಿವಿಷನ್ ಡಿವೈಡ್. ಎರಡನೇದು ಮೈನಸ್, ಹೌದು. ಮೂರನೇದು ಡಿವಿಷನ್. ಡಿವಿಷನ್ ಅಂದ್ರೆ ತಾವು ಸಹ ವಿದ್ಯಾ ಕೊಟ್ಟಂತ ಉತ್ತರವನ್ನೇ ಕೊಟ್ಟಿದ್ದೀರಾ ದಿವಾಕರ್. ಅದೇ ಉತ್ತರ. ಪರೀಕ್ಷೆ ಮಾಡೋಣ. 66 ಆದ್ಮೇಲೆ ಕೂಡಬೇಕಾಗಿದೆ 44, ಕೂಡಿದ್ದೇವೆ 110 ಬಂತು. ನಂತರ ಕಳಿಬೇಕಾಗಿದೆ 70, ಕಳೆದಿದ್ದೇವೆ 40 ಬಂತು. ನಂತರ ಭಾಗಿಸಬೇಕಾಗಿದೆ 40ಅನ್ನ 10ರಿಂದ ಭಾಗಿಸಿದ್ದೇವೆ, 4 ಉತ್ತರ ಬಂದಿದೆ. ಗಿಲೋಟಿನ್ ಈ ಪುಸ್ತಕವನ್ನ ಕೊಟ್ಟಿದ್ದೇನೆ ವಿದ್ಯಾ ಅವರಿಗೆ, ಕೊಟ್ಟು ಆ ಪುಸ್ತಕವನ್ನ ಹಿಂದಕ್ಕೆ ಪಡೆದಿದ್ದೇನೆ. ಪುರಾಣಗಳಲ್ಲಿ ಮ್ಯಾನೇಜ್ಮೆಂಟ್ ಎನ್ನುವ ಪುಸ್ತಕವನ್ನ ಈಗ ನಾವು ಕೊಡ್ತಾ ಇದ್ದೇವೆ. BR ರವೀಂದ್ರನಾಥ್ ಈ ಪುಸ್ತಕವನ್ನ ಬರೆದಿದ್ದಾರೆ. ಪ್ರಶ್ನೆ: ಈ ಚಿತ್ರದಲ್ಲಿ ದರ್ಶನ್ ಜೊತೆಯಲ್ಲಿ ಇರುವವರನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಯಾರು ಬಜರ್ ಒತ್ತಿದ್ದು? ದಿವಾಕರ್ ಅಲ್ವಾ ಮೊದಲು ಬಜರ್? ಇನ್ನಿಬ್ರು, ತಾವಿಬ್ರು ಯಾರು ಒತ್ತಿಲ್ಲ, ಬರೀ ದಿವಾಕರ್ ಮಾತ್ರ. ಹೇಳಿ ದಿವಾಕರ್. ಮೋಹನ್ ಲಾಲ್. ಮೋಹನ್ ಲಾಲ್. ಗಾಯತ್ರಿ, ವಿದ್ಯಾ ಆಯ್ಕೆ ಹೇಳಬೇಕಾ? ಆಯ್ಕೆಗಳು: ಮೋಹನ್ ಲಾಲ್, ಮಮ್ಮೂಟಿ, ಚಿರಂಜೀವಿ, ಶಿವಾಜಿ ಪ್ರಭು. ಹೇಳಿ ಗಾಯತ್ರಿ ಅವರೇ. ಮೋಹನ್ ಲಾಲ್. ಮೋಹನ್ ಲಾಲ್ ಸಂಖ್ಯೆ 1. ವಿದ್ಯಾ? ಮಮ್ಮೂಟಿ. ಮಮ್ಮೂಟಿ. ಉತ್ತರವನ್ನ ನೋಡೋಣ. ಆದರೆ ಶಿವಾಜಿ ಪ್ರಭು ಅವರು ದರ್ಶನ್ ಅವರ ಜೊತೆಯಲ್ಲಿ ಇದ್ರು. ಪುರಾಣಗಳಲ್ಲಿ ಮ್ಯಾನೇಜ್ಮೆಂಟ್ ಪುಸ್ತಕ ನನ್ನಲ್ಲೇ ಉಳಿತು. ದಿವಾಕರ್ ಒಂದು ಪುಸ್ತಕವನ್ನ ಮುಂದೆ ನಮಗೆ ಕೊಡಬೇಕಾಗುತ್ತೆ. ಈಗ ಕೊಡ್ತಾ ಇದ್ದೇವೆ. ತ್ರಿವೇಣಿ ಎನ್ನುವ ಪುಸ್ತಕ. CN ರಾಮಚಂದ್ರನ್ ಈ ಪುಸ್ತಕವನ್ನ ಬರೆದಿದ್ದಾರೆ. ಪ್ರಶ್ನೆ: ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಯಾವ ರಾಸಾಯನಿಕ ಇರುತ್ತದೆ? ಆಯ್ಕೆಗಳು: ಜಿಪ್ಸಮ್, ಜಿಪ್ಸಮ್, ಮ್ಯಾಲಕೈಟ್, ಎಪ್ಸಮ್, ಕೊರಂಡಮ್. ಜಿಪ್ಸಮ್ ಅಂತ ವಿದ್ಯಾ ಬಜರೊತ್ತಿ ಆಗ್ಲೇ ಹೇಳಿದ್ದಾರೆ. ಹೇಳಿ ಗಾಯತ್ರಿ ಅವರೇ. ಕೊರಾಂಡಮ್. ಕೊರಂಡಮ್. ದಿವಾಕರ್? ಜಿಪ್ಸಮ್. ಉತ್ತರವನ್ನ ನೋಡೋಣ. ಜಿಪ್ಸಮ್ ಅನ್ನೋದು ಸರಿಯಾದ ಉತ್ತರ. ವಿದ್ಯಾ ಈ ಉತ್ತರವನ್ನ ಕೊಟ್ಟಿದ್ದಾರೆ. ತ್ರಿವೇಣಿ ಈ ಒಂದು ಪುಸ್ತಕವನ್ನ ವಿದ್ಯಾ ಅವರಿಗೆ ಕೊಟ್ಟಿದ್ದೇನೆ. ಜಿಪ್ಸಮ್ ಅಂತ ನಾವೆಲ್ಲ ಕರೀತೇವೆ, ಆದರೆ ರಾಸಾಯನಿಕವಾಗಿ ಇದರ ಸಂಯೋಜನೆಯನ್ನ ಲೆಕ್ಕಕ್ಕೆ ತಗೊಂಡ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಬರುತ್ತೆ. ಫ್ರಾನ್ಸ್ ದೇಶದಲ್ಲಿ ಈ ಒಂದು ವಸ್ತು ಮೂಲತಃ ಮೊದಲು ಅಪಾರ ಪ್ರಮಾಣದಲ್ಲಿ ಕುಡಿತಾ ಇತ್ತು. ಮಾಂಟೆ ಮಾತ್ರೆ ಅನ್ನೋ ಒಂದು ಪ್ರದೇಶದಲ್ಲಿ. ಅಮೃತವಾಹಿನಿ ಎನ್ನುವ ಕನ್ನಡ ಕಾದಂಬರಿ, ಪದ್ಮಾ ಗುರುರಾಜ್ ಬರೆದಿರುವಂತದ್ದು. ಪ್ರಶ್ನೆ: ಈ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಕ, ಡ, ಬೆ, ಜಿ, ಡ, ಯ, ಮ, ನ್ಯ. ಬಜರ್ ಒತ್ತಿದ್ದಾರೆ ವಿದ್ಯಾ. ಥಟ್ ಅಂತ ಉತ್ತರ ಕೊಡ್ಬೇಕು ವಿದ್ಯಾ ಅವರೇ, ಕಾದಿರಿಸೋ ಹಾಗಿಲ್ಲ. ದಿವಾಕರ್, ಗಾಯತ್ರಿ. ವಿದ್ಯಾ ಅವರು ಉತ್ತರ ಕೊಡ್ತಾ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ಒಂದು ಪುಸ್ತಕವನ್ನ ದಂಡ ಹಾಕಬೇಕಾಗಿದೆ ನಾನು ಅವರಿಗೆ. ಉತ್ತರ ಕೊಡದಾರೆ ಈ ಕ್ಷಣದಲ್ಲೂ. ಕಾಡಬೇಡ. 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 ಇನ್ನು 4 ಅಕ್ಷರ ಅಲ್ಲ, ಈಗ ಲೆಕ್ಕ ಹಾಕೋದು ತಪ್ಪಾಗುತ್ತೆ. ಗಾಯತ್ರಿ, ದಿವಾಕರ್. ನ್ಯಾಯ. ಗಾಯತ್ರಿ ಏನೋ ಹೇಳಿದ್ರಿ ತಾವು. ದಿವಾಕರ್ ಉತ್ತರವನ್ನ. ಗಾಯತ್ರಿ ಅವರೇ ಪ್ರಯತ್ನಿಸ್ತೀರಾ? ಇನ್ನೂ ಒಂದು ಅವಕಾಶ. ಉತ್ತರವನ್ನ ನೋಡೋಣ. ಕಾಜಿ ನ್ಯಾಯ ಮಾಡಬೇಡ. ವಿದ್ಯಾವರೇ, ಮತ್ತೆ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಉತ್ತರ ಗೊತ್ತಿದ್ರೆ ಮಾತ್ರ ಬಜರ್ ಒತ್ತಿ. ಮತ್ತೆ ಬಜರ್ ಒತ್ತಿದ ಕೂಡಲೇ ಥಟ್ ಅಂತಲೇ ಉತ್ತರ ಕೊಡಬೇಕು, ಸಮಯ ತಗೋಬಾರ್ದು. ಅಮೃತವಾಹಿನಿ ನನ್ನಲ್ಲೇ ಉಳಿತು. ಯಾಕಂದ್ರೆ ಒಂದೇ ಒಂದು ಪುಸ್ತಕ ಇದುವರೆಗೂ 3ರಲ್ಲಿ ತಾವು ಪಡೆದಿರೋದು.
ಅದು ನನಗೆ ಬೇಸರ ಆಗ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಮುಂದಿನ ಪುಸ್ತಕ ಸಂಶಿ ಭೂಸ್ನೂರ್ ಮಠ್, ಶಾಂತ ಇಮ್ರಾಪುರ್ ಇದನ್ನ ಬರೆದಿದ್ದಾರೆ. ಪ್ರಶ್ನೆ: ಸ್ನೇಹ ಅಥವಾ ಗೆಳೆತನ ಎಂಬ ಅರ್ಥವನ್ನು ಕೊಡುವ ನ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಪದವನ್ನ ನೀಡಿ. ಆಯ್ಕೆಗಳು. ಬಜರ್ ಒತ್ತಿದ್ದಾರೆ ಗಾಯತ್ರಿ ಮತ್ತು ದಿವಾಕರ್. ಗಾಯತ್ರಿ ನೇಹ. ಸಂಖ್ಯೆ ನೇಹ. 3. ಮೂರನೇದು ನೇಹ. ದಿವಾಕರ್ ನೇಹ. ನೇಹ. ವಿದ್ಯಾ ನೇಹ. ನೇಹ. ಉತ್ತರವನ್ನ ನೋಡೋಣ. ನೇಹ ಎನ್ನುವ ಉತ್ತರ ಸರಿಯಾಗಿತ್ತು. ಗಾಯತ್ರಿ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಭೂಸನೂರ ಮಠ್ ಈ ಒಂದು ಪುಸ್ತಕವನ್ನ ಗಾಯತ್ರಿ ಅವರಿಗೆ ಕೊಟ್ಟಿದ್ದೇನೆ. ನೇಲು ಅಂತ ಹೇಳಿದರೆ ಜೋತು ಬೀಳು, ನೇರ್ಪು ಅಂತ ಹೇಳಿದರೆ ಸೇಡು, ನೇರು ಅಂತ ಹೇಳಿದರೆ ಕತ್ತರಿಸು, ಈ ಅರ್ಥ ಬರುತ್ತೆ ಈ ಶಬ್ದಗಳಿಗೆ. 3 ಪುಸ್ತಕವನ್ನ ಕೊಡೋದಕ್ಕೆ ನಾವೀಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನ ನೋಡೋಣ. ಸುಳುಹುಗಳು: ಪಾಷಾಣವನ್ನ ತಿನ್ನಿಸುವುದು, ವಿಷವಲ್ಲ ಕಷ್ಟ ಪರಿಸ್ಥಿತಿ, ಸ್ಪಷ್ಟವಾಗಿ ಇಲ್ಲವೇ ನಿಚ್ಚಳವಾಗಿ. ಓದಿ ಮುಗಿಸೋಷ್ಟರಲ್ಲಿ ದಿವಾಕರ್ ಬಜರ್ ಒತ್ತಿದ್ದಾರೆ. ಒಂದು ಉತ್ತರ. ವಿಷಪ್ರಾಶನ. ಪರೀಕ್ಷೆ ಮಾಡೋಣ. ಉತ್ತರ ಸರಿಯಾಗಿದೆ. ದಾಸಕುಲ ದೀಪಕ ದೇವರ ದಾಸಿಮಯ್ಯ ಈ ಪುಸ್ತಕವನ್ನ ದಿವಾಕರ್ ಅವರಿಗೆ ಕೊಟ್ಟಿದ್ದೇನೆ. 2 ಉತ್ತರ. ತಮಗೆ ಅವಕಾಶ ಸಿಗುತ್ತೆ ದಿವಾಕರ್. ತಾವು ಉತ್ತರಿಸಲಿಲ್ಲ ಅಂದ್ರೆ ಬೇರೆಯವರಿಗೆ ಅವಕಾಶ ಕೊಡ್ತೇನೆ. ವಿಷಮ. ವಿಷಮ. ಪರೀಕ್ಷೆ ಮಾಡೋಣ. ಉತ್ತರ ಸರಿಯಾಗಿದೆ. ಮಂದಹಾಸ ಶಾರದಾ ಮುಳ್ಳೂರ ಬರೆದಂತ ಕವನ ಸಂಗ್ರಹ ಕೊಟ್ಟಿದ್ದೇನೆ. 3 ಉತ್ತರ. ತಮಗೆ ಅವಕಾಶ ಸಿಗುತ್ತೆ ದಿವಾಕರ್. ಇಲ್ಲ ಅಂದ್ರೆ ವಿದ್ಯಾ ಅಥವಾ ಗಾಯತ್ರಿ ಯಾರು ಬಜರ್ ಒತ್ತಾರೋ ಅವ್ರಿಗೆ ಅವಕಾಶ ಕೊಡ್ತೇನೆ. ವಿದ್ಯಾ ಅವರು ಒತ್ತಿದ್ದಾರೆ. ದಿವಾಕರ್ ವಿಷಯ. 1 ನಿಮಿಷಮ್ಮ. ದಿವಾಕರ್ ಉತ್ತರ ಕೊಟ್ಟಿಲ್ಲ. ಹೇಳಿ ವಿದ್ಯಾ. ಸ್ಪಷ್ಟವಾಗಿ ಇಲ್ಲೇ ನಿಶ್ಚಳವಾಗಿ. ಸ್ಪಷ್ಟವಾಗಿ ಇಲ್ಲವೇ ನಿಚ್ಚಳವಾಗಿ. ಸಂಶಯ. ಸಂಶಯನ. ಸಂಶಯ ಅಂದ್ರೆ ಅನುಮಾನ ಅಂತ ಅನ್ಕೊಂಡಿದ್ದೇನೆ. ಗಾಯತ್ರಿ ವಿಷಯ. ವಿಷಯ ಅಂತಲ್ಲ, ವಿಷಯ. ಷಣ್ಮುಖ ಶಾ ಬರಬೇಕಾಗುತ್ತೆ. ಮಹಾಪ್ರಾಣ ದೊಡ್ಡ ಶಾ, ದೊಡ್ಡ ಶಾ ಬರ್ಬೇಕಲ್ವಾ? ಉತ್ತರವನ್ನ ನೋಡೋಣ. ವಿಷದ, ವಿಷದವಾಗಿ ಹೇಳುವುದು ಅಂತ ನಾವು ಹೇಳ್ತೇವೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಐ ಲವ್ ಮನಿ ಎನ್ನುವ ಪುಸ್ತಕ. ಸುರೇಶ್ ಪದ್ಮನಾಭನ್ ಇದನ್ನ ಬರೆದಿದ್ದಾರೆ. ಪ್ರಶ್ನೆ: ಪ್ರಶ್ನೆಯನ್ನ ನೋಡೋಣ. ಈ ಚಲನಚಿತ್ರದ ನಿರ್ದೇಶಕರು ಯಾರು? ದೃಶ್ಯವನ್ನ ನೋಡೋಣ. ಶಾರದಾ ದೇವಿ ಅವರಿದ್ದಾರಾ? ಅಜ್ಜಿ ರೆಡಿ ಆಗ್ತಾ ಇದಾರೆ. ನೀವ್ಯಾರು? ಓ, ನಾನು ಅವರ ಡಾಕ್ಟರ್. ಡಾಕ್ಟರ್? ಅಜ್ಜಿ ಚೆನ್ನಾಗೇ ಇದಾರಲ್ಲ? ಅವರು ಚೆನ್ನಾಗೇ ಇರ್ಲಿ, ನಾನು ಡಾಕ್ಟರ್ ಆಗಿ ಬಂದಿಲ್ಲ, ಸುಮ್ಮನೆ ಅವರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ಫ್ರೆಂಡ್ಲಿ ವಿಸಿಟಾ? ಅಜ್ಜಿ, ನಿಮ್ ಡಾಕ್ಟರ್ ಕಮ್ ಫ್ರೆಂಡ್ ಬಂದಿದ್ದಾರೆ. ನೀವ್ ಚೆನ್ನಾಗೇ ಇದ್ದೀರಾ ಅಂತ ಹೇಳ್ದೆ, ಆದ್ರೂನು ಸುಮ್ನೆ ಚೆಕಪ್ ಮಾಡ್ತಾರಂತೆ. ಅವ್ರು ಹಾಗೇನೆ ಅದು ಇದು ಅಂತ ಚೆಕಪ್ ಮಾಡ್ತಾನೆ ಇರ್ತಾರೆ. ಯಾಕೆಂದ್ರೆ ಅವ್ರಿಗಿರೋದು ನಾನು ಒಬ್ಳೆ ಪೇಷಂಟ್. ಸದ್ಯ ಒಬ್ರಾದ್ರೂ ಇದ್ದೀರಲ್ಲ. ನಿಮ್ಮ ಮೊಮ್ಮಗಳು ತುಂಬಾ ಚುರುಕಾಗಿದ್ದಾಳೆ. ಥ್ಯಾಂಕ್ ಯು. ಏನು ಗೊತ್ತಾಗಿಲ್ವಾ? ಆಯ್ಕೆಗಳನ್ನ ನೋಡೋಣ. ಬಜರ್ ಒತ್ತಿದ್ದಾರೆ ಗಾಯತ್ರಿ ಮತ್ತು ದಿವಾಕರ್. ಗಾಯತ್ರಿ ಕವಿತಾ ಲಂಕೇಶ್. ಕವಿತಾ ಲಂಕೇಶ್. ದಿವಾಕರ್ ಕವಿತಾ ಲಂಕೇಶ್. ಕವಿತಾ ಲಂಕೇಶ್. ವಿದ್ಯಾ ಕವಿತಾ ಲಂಕೇಶ್. ಕವಿತಾ ಲಂಕೇಶ್. ಉತ್ತರವನ್ನ ನೋಡೋಣ. ಕವಿತಾ ಲಂಕೇಶ್ ಎನ್ನುವ ಉತ್ತರ ಸರಿಯಾಗಿದೆ. ಗಾಯತ್ರಿ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಐ ಲವ್ ಮನಿ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಇನ್ನೂ ಒಂದು ಪುಸ್ತಕ ಅಮೃತವಾಹಿನಿ ಕೊಡೋದಕ್ಕೆ ಸಿದ್ಧವಾಗಿದ್ದೇನೆ. ಚಿತ್ರದ ಹೆಸರನ್ನ ಹೇಳಿದ್ರೆ ಪ್ರೀತಿ ಪ್ರೇಮ. ಬಜರ್ ಒತ್ತಿದ್ದಾರೆ ವಿದ್ಯಾ. ಪ್ರೀತಿ ಪ್ರೇಮ ಪ್ರಣಯ. ಪ್ರೀತಿ ಪ್ರೇಮ ಪ್ರಣಯ ಅಮೃತವಾಹಿನಿ ಈ ಪುಸ್ತಕವನ್ನ ವಿದ್ಯಾ ಅವರಿಗೆ ಕೊಟ್ಟಿದ್ದೇನೆ. ಆದ್ರೆ ಏನ್ ಮಾಡೋದು ವಿದ್ಯಾ ಅವರೇ, ಈ ಪುಸ್ತಕವನ್ನು ವಾಪಸ್ ತಗೋಬೇಕಾಗಿದೆ. ನಾನು ಋಣಮುಕ್ತರಾದ್ರಿ. ಸರಪಳಿ ಎನ್ನುವ ಕನ್ನಡ ಕಾದಂಬರಿ ಅನಸೂಯ ಬರೆದಿರುವಂತದ್ದು. ಈಗ ಕೊಡಲಿದ್ದೇವೆ ನಮ್ಮ ಪ್ರಶ್ನೆ. ಈ ಕ್ರೀಡಾಪಟುವನ್ನ ಗುರುತಿಸಿ ನೋಡೋಣ. ಆಯ್ಕೆಗಳು ಬರುವ ಮುನ್ನ ಗಾಯತ್ರಿ, ವಿದ್ಯಾ, ದಿವಾಕರ್ ಮೂವರೂ ಬಜರ್ ಒತ್ತಿದ್ದಾರೆ. ಮೊದಲಿಗೆ ಗಾಯತ್ರಿ.
ಗಗನ್ ನಾರಂಗ್. ಗಗನ್ ನಾರಂಗ್. ವಿದ್ಯಾ. ರವೀಂದ್ರ ಬಿಂದ್ರಾ. ರವೀಂದ್ರ ಬಿಂದ್ರಾ. ಬಿಂದ್ರಾ. ದಿವಾಕರ್. ಅಜಯ್ ಜಡೇಜಾ. ಅಜಯ್ ಜಡೇಜಾ. ಆಯ್ಕೆಗಳು: ಓಂಕಾರ್ ಸಿಂಗ್, ಅಭಿನವ್ ಸಮರೇಶ್ ಸಿಂಗ್, ಗಗನ್ ನಾರಂಗ್, ಅಭಿನವ ಬಿಂದ್ರಾ. ಬಿಂದ್ರಾ. ಉತ್ತರವನ್ನ ನೋಡೋಣ. ಗಗನ್ ನಾರಂಗ್ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನ ಕೊಟ್ಟದ್ದು ಗಾಯತ್ರಿ. ಗಾಯತ್ರಿ ಅವರಿಗೆ ಸರಪಳಿ ಕೃತಿಯ ಜೊತೆ ಇನ್ನೂ ಒಂದು ಪುಸ್ತಕ, ಕನ್ನಡ ರತ್ನಕೋಶ, 2 ಪುಸ್ತಕವನ್ನ ಕೊಟ್ಟಿದ್ದೇನೆ ಗಾಯತ್ರಿ ಅವರಿಗೆ. ವಿದ್ಯಾ ಅವರು ಇನ್ನೂ ಒಂದು ಪುಸ್ತಕ ಕೊಡಬೇಕಾಗಿದೆ ನಮಗೆ. ಸರ್ ಎರಡನೇದಲ್ಲ ಸರ್ ಉತ್ತರ ಕೊಟ್ಟಿರೋ. ಹಾ? ಎರಡನೇದಾಗಿ- ಆಯ್ಕೆಗಳು ಬರೋದಕ್ಕೂ ಮೊದಲೇ ನೀವು ಉತ್ತರ ಕೊಟ್ಟಿದ್ದೀರಲ್ವಾ? ತಪ್ಪು ಉತ್ತರ ಬಂದು ಹೇಳ್ದವ್ರು. ಕೊಟ್ರೆ ನೀವು ಪುಸ್ತಕ ಕೊಡ್ಲೇಬೇಕು. ಫಸ್ಟ್ ದಿವಾಕರ್? ಹೇಳ್ದವ್ರು ಬಿಟ್ಟಲ್ಲ ಸರ್, ಸೆಕೆಂಡ್ ಆಗಿರುತ್ತೆ. ಒಂದು ಪುಸ್ತಕ ತಗೋಬೇಕು. ಒಂದು ಪುಸ್ತಕವನ್ನ ಹಿಂದಕ್ಕೆ ಪಡೆದಿದ್ದೇನೆ. ಕೊನೆಯ ಪ್ರಶ್ನೆ, ಬಂಪರ್ ಪ್ರಶ್ನೆ. 4 ಪುಸ್ತಕ: ವೀರಗಂಗಾ ವಿಷ್ಣುವರ್ಧನ, ಹೊನ್ನ ಕಣಜ, 1 ಪೀಳಿಗೆಯ ತೆಲುಗು ಕಥೆಗಳು, ಸಂಕ್ಷಿಪ್ತ ಕನ್ನಡ ನಿಘಂಟು, ಪರಿಷ್ಕೃತ ಆವೃತ್ತಿ. ಪ್ರಶ್ನೆ: ಈ ನಟ ಮಾರ್ಚ್ 26, 1965ರಲ್ಲಿ ಕರ್ನಾಟಕದ ಪುತ್ತೂರಿನಲ್ಲಿ ಜನಿಸಿದರು. ಸುಳುಹು 1: ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಚಿತ್ರಗಳಲ್ಲಿ ನಟಿಸಿರುವ ಇವರು 2008ರಲ್ಲಿ ತಮ್ಮ ಕಾಂಜೀವರಂ ಚಿತ್ರಕ್ಕಾಗಿ ರಾಷ್ಟ್ರೀಯ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದರು. ಬಜರುತ್ತಿದ್ದಾರೆ ಗಾಯತ್ರಿ. ಪ್ರಕಾಶ್ ರೈ. ಪ್ರಕಾಶ್ ರೈ. ಸುಳುಹು 2: ಕನ್ನಡ ರಂಗಭೂಮಿ, ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಸಕ್ರಿಯರಾಗಿದ್ದ ಇವರು ಕೆ ಬಾಲಚಂದರ್ ಅವರ ಡ್ಯೂಯೆಟ್ ಚಿತ್ರದ ಮೂಲಕ ತಮಿಳು ಚಿತ್ರರಂಗವನ್ನ ಪ್ರವೇಶಿಸಿದರು. ದಿವಾಕರ್, ವಿದ್ಯಾ. ಸುಳುಹು 3: 2010ರಲ್ಲಿ ಇವರು ತಮ್ಮ ಅಭಿಯುಂ ನಾನುಂ ತಮಿಳು ಚಿತ್ರವನ್ನ ನಾನು ನನ್ನ ಕನಸು ಎಂಬ ಹೆಸರಿನಲ್ಲಿ ನಿರ್ದೇಶಿಸಿದರು. ದಿವಾಕರ್. ಪ್ರಕಾಶ್ ರೈ. ಪ್ರಕಾಶ್ ರೈ. ವಿದ್ಯಾ. ಮಾಹಿತಿ ಇಲ್ಲ. ಗಾಯತ್ರಿ ಅವರು ಕೊಟ್ಟಂತ ಉತ್ತರವೂ ಸಹ ಪ್ರಕಾಶ್ ರೈ. ಪ್ರಕಾಶ್ ರೈ. Third. ಇಬ್ಬರು ಪ್ರಕಾಶ್ ರೈ ಉತ್ತರವನ್ನ ಕೊಟ್ಟಿದ್ದಾರೆ. ಇಬ್ಬರ ಉತ್ತರವು ಸರಿಯಾಗಿದೆಯಾ ನೋಡೋಣ. ಪ್ರಕಾಶ್ ರೈ. ಪ್ರಕಾಶ್ ರಾಜ್ ಅಂತ ಅವರು ಬೇರೆ ಭಾಷೆಗಳಲ್ಲಿ ಪರಿಚಿತರು. ಗಾಯತ್ರಿ ಈ ಉತ್ತರವನ್ನ 1 ಸುಳುಹನ್ನ ತಗೊಂಡು ತಾವು ಉತ್ತರವನ್ನ ಕೊಟ್ಟಿದ್ದೀರಾ. ಹಾಗಾಗಿ ವೀರಗಂಗಾ ವಿಷ್ಣುವರ್ಧನ ಕೃತಿಯನ್ನ ನನ್ನಲ್ಲಿ ಉಳಿಸ್ಕೊಂಡು ಉಳಿದ 3 ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ಈಗ ನೋಡೋಣ. ಗಾಯತ್ರಿ ಅವರಿಗೆ ಒಟ್ಟು ಸಿಗ್ತಾ ಇದೆ 3, 6, 7, 8 ಪುಸ್ತಕ ತಮಗೆ ಸಿಗ್ತಾ ಇದೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ದಿವಾಕರ್ ಅವರಿಗೆ ಕನ್ನಡ ರತ್ನಕೋಶದ ಕೃತಿಯನ್ನ ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. ವಿದ್ಯಾ, ತಮಗೂ ಸಹ ಕನ್ನಡ ರತ್ನಕೋಶದ ಕೃತಿಯನ್ನ ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. ಕಾರ್ಯಕ್ರಮವನ್ನ ಮುಗಿಸುವುದಕ್ಕೆ ಮೊದಲು ಕುತೂಹಲಕರವಾದ ಒಂದು ಮಾಹಿತಿ. ನೈಟ್ರಸ್ ಆಕ್ಸೈಡ್, ಈಥರ್ ಇವೆರಡನ್ನೂ ಸಹ ನಾವು ಅರಿವಳಿಕೆಯಾಗಿ ಬಳಸ್ತಾ ಇದ್ದೇವೆ ಇವತ್ತು. ಆದರೆ ಸುಶ್ರುತನಂತಹ ಮಹರ್ಷಿಗಳು ಸುರೂಪಿಕಾ ಶಸ್ತ್ರಚಿಕಿತ್ಸೆ, ಪ್ಲಾಸ್ಟಿಕ್ ಸರ್ಜರಿ, ಮೂಗು ಕತ್ತರಿಸಿ ಹೋಗಿದ್ರೆ ಆ ಮೂಗನ್ನ ಮತ್ತೆ ಜೋಡಿಸ್ತಾ ಇದ್ರು ಅವರು. ಅಂತಹ ಗಂಭೀರ ಶಸ್ತ್ರಚಿಕಿತ್ಸೆ ಮಾಡುವಾಗ ಯಾವ ಅರಿವಳಿಕೆಯನ್ನ ಬಳಸ್ತಾ ಇದ್ರು ಅದು ಇವತ್ತಿಗೂ ನಮಗೆ ಗೊತ್ತಾಗಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.